ಊರಿಗೆ ಬಟ್ಟೆ ಎಲ್ಲ ಹಾಕಿ ಮೈ ತುಂಬಾ ಚೆನ್ನಾಗಿ ಕಾಲಿಗೆ ಗೆಜ್ಜೆ ಕಟ್ಟಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಯಜಮಾನ ನಿಮ್ಮ ಹೆಸರು? ಮಂಜುನಾಥ್. ಇದು ಯಾವ ಊರು? ಇದು ಬೆಣಸಳ್ಳಿ. ಎಲ್ಲಿ ಬರುತ್ತೆ ಇದು? ಇದು ಡೆಣಿಕೋಟೆ ಪಕ್ಕದಲ್ಲಿ ಬರ್ತದೆ. ಡೆಣಿಕೋಟೆ ಪಕ್ಕದಲ್ಲಿ ಬರುತ್ತಾ? ಈ ಹೋರಿ ನಿಮ್ದೇನಾ ಇದು? ಹೌದು. ಎಷ್ಟು ವರ್ಷ ನೀವು ಸಾಕ್ತಾ ಇದ್ದೀರಾ ಹೋರಿನ? ಇದು ನಾವೊಂದು ತಲಾಂತರದ್ದು ಸಾಕ್ತಾ ಇದ್ದೀರಿ. ಈ ಹಬ್ಬದವರಿಗೆಲ್ಲ ಮೊದಲಿಂದ ಸಾಕ್ತಾ ಇದ್ದೀರಾ? ಅಲ್ಲ, ಈ ಹೋರಿನ ಎಷ್ಟು? ಒಂದು 5 ವರ್ಷದಿಂದ. 5 ವರ್ಷದಿಂದ. ಈ ಹೋರಿ ಎಲ್ಲಿಂದ ತಗೊಂಬಂದಿದ್ದು? ಇದು ಸುಲಗಿರಿ ಆಗಿತ್ತು. ಹೌದಾ? ಎಷ್ಟು ಬಿತ್ತು ಯಜಮಾನ ನಿಮಗಿದು? ಆವಾಗ 1.5 ಲಕ್ಷ. ಹೌದಾ? ಈಗ ಹಲ್ಲಲ್ಲಿ ಏನಾಗಿತ್ತು ನೀವು ತಂದಾಗ? ಆವಾಗ 2 ಇತ್ತು. ಹೌದಾ? ಈಗ ಏನಾಗಿದೆ ಹಲ್ಲಲ್ಲಿ? ಕಡೆ ಬಂದದೆ. ಹೌದು. ಹೆಂಗಿದೆ ಗುಣ ನಿಮ್ಮ ಹೋರಿದು? ಗುಣ ಎಲ್ಲ ಚೆನ್ನಾಗೈತೆ. ಗುಣ ಎಲ್ಲ ಚೆನ್ನಾಗಿದೆ. ಹಬ್ಬಕ್ಕೆ ಈ ವರ್ಷ ಹಾಕಿದ್ರಾ? ಒಂದು 5 ಸಾರಿ ಹಾಕಿದ್ರಿ. ಹೌದಾ? ಯಾವ್ಯಾವ ಹಬ್ಬಕ್ಕೆ ಹಾಕಿದ್ರೆ? ಇಲ್ಲಿ ಡೆಣಿಕೋಟೆ ಹಾಕಿದ್ರಿ, ಸುಲಗಿರಿ ಹಾಕಿದ್ರಿ, ಕಾಮದಡ್ಡಿ ತಗ ಒಂದು 5 ಜಾಗ ಹಾಕಿದ್ರಿ. ಹೌದಾ? ಇದೇನು ಪಿ ಕಟ್ತೀರಾ, ಕುಚ್ಚು ಕಟ್ತೀರಾ? ಕಟ್ತೀರಿ. ಮತ್ತು ನಮ್ಮ ಹೆಸರು? ಅನಸೂಯ. ಏನಿರುತ್ತಮ್ಮ ನಿಮ್ಮ ಬ್ರ್ಯಾಂಡ್ ಇದು? ಟೈಗರ್ ಅಂತ ಹಾಕಿರ್ತಾರೆ. ಫ್ಲಾಗಲ್ಲಿ? ಫ್ಲಾಗಲ್ಲಿ ಏನಿರುತ್ತೆ? BNS ಅಂತ ಹಾಕಿರ್ತೀರಿ. ಫ್ಲಾಗಲ್ಲಿ BNS ಅಂತ ಹಾಕಿರ್ತೀರಾ? ಇದು ನಿಮ್ಮನ್ನೇನು ಮಾಡೋದಿಲ್ವಾ ಮನೆ ಹತ್ರ? ಏನು ಮಾಡಲ್ಲ, ನಾವೇ ಕಟ್ಟಾಕೋದು, ನಾವೇ ಬಿಚ್ಚೋದೆಲ್ಲ. ನಿಮ್ಮನ್ನೇನು ಮಾಡೋದಿಲ್ಲ. ಅಂದರೆ ಮುಗ್ಗು ಥರ ಇರುತ್ತೆ ಮನೆಯಲ್ಲಿ. ಯಜಮಾನ್ರೆ, ಹಬ್ಬಗಳು ಹೆಂಗೆ ಮಾಡುತ್ತೆ ನಿಮ್ಮ ಪ್ರಕಾರ? ಹಬ್ಬಗಳು ನಮ್ಮ ಪ್ರಕಾರ ಚೆಂದ ಮಾಡ್ತೀವಿ ಹಬ್ಬ. ಅಲ್ಲ, ಇದು ಹೆಂಗೆ ನಿಮ್ಮ ಹೋರಿ ಚೆನ್ನಾಗಿ ಬರ್ತದೆ? ನಾವು ಹೋರಿ ಎಲ್ಲ ಚೆಂದಾಗಿ ಎಲ್ಲ ಹಬ್ಬಕ್ಕೂ ಚೆಂದ ಬರ್ತದೆ. ಹಬ್ಬಕ್ಕೆಲ್ಲ ಚೆನ್ನಾಗಿ ಮಾಡ್ತದೆ. ಇದನ್ನ ಯಾಕನ್ನ ಮಾರ್ತೀರಾ ಹೋರಿನ? ಮಾರಲ್ಲ ನಾವು. ಮಾರೋದಿಲ್ವಾ? ಇದು ಬಿಟ್ಟು ಯಾವ್ದಾನ ಹಬ್ಬದವರಿಗೆ ಕಟ್ಟಿದ್ದೀರಾ? ಪರಂಪರೆನಿಕ ಮಾಡ್ತಾ ಇದ್ದೀವಿ. ಹೌದಾ? ಮೊದಲಿಂದನೂ ಹಬ್ಬಗಳು ಮಾಡ್ಕೊಂಡು ಬರ್ತಿದ್ರ ನಿಮ್ಮ ಮನೆಗಳಲ್ಲಿ? ಆ ಕಾಲದಿಂದನೂ ಮಾಡ್ತಾವ್ರೆ, ಚೆನ್ನಾಗಿ ಮಾಡ್ತೀವಿ ಹಬ್ಬ ಎಲ್ಲ. ಯಾವ ಥರ ಮಾಡ್ತಿದ್ರಮ್ಮ ಮೊದಲು? ಚೆನ್ನಾಗಿ ಒಂದು 7 ಅಡಿ 8 ಅಡಿ ತಡಕೆ ಕಟ್ತೀವಿ. ಈಗ ಫ್ಲಾಗು ಅದು ಬಂದೈತೆ, ಎಲ್ಲ ಕಟ್ಟಿ. ಮೊದಲು ಅದ್ಯಾವುದು ಇರ್ಲಿಲ್ವಾ? ಅದೆಲ್ಲ ಇದ್ದಿಲ್ಲ ಆಗ. ಬರೀ ತಡಕೆ ಮಾತ್ರ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿ ಕಟ್ತಾ ಇದ್ರು. ಅಂದ್ರೆ ಹೆಸರು ಅಂತ ಏನು ಇರ್ತಾ ಇರ್ಲಿಲ್ಲ ಅದ್ರಲ್ಲಿ? ಅದೆಲ್ಲ ಏನು ಇರ್ತಾ ಇರಲಿಲ್ಲ. ಚೆನ್ನಾಗಿ ಊರಿಗೆ ಬಟ್ಟೆ ಎಲ್ಲ ಹಾಕಿ ಮೈ ತುಂಬಾ ಚೆನ್ನಾಗಿ ಕಾಲಿಗೆ ಗೆಜ್ಜೆ ಕಟ್ಟಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಈಗಲೂ ಅದೇ ತರ ಮಾಡ್ತೀರಿ. ಈಗ ಬಂದು ನಮ್ಮ ಹೆಸರಲ್ಲಿ ಫ್ಲಾಗ್ ಕಟ್ಟಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಚೆನ್ನಾಗಿ. ಹೌದಾ? ಸೊ ಮೊದಲು ಹೆಸರುಗಳು ಯಾವ್ದು ಇರ್ತಾ ಇರಲಿಲ್ಲ, ಖುಷಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ರು. ಎಷ್ಟು ವರ್ಷದಿಂದ ಆ ಥರ ಮಾಡ್ತಿದ್ದು? ನಮ್ಮ ಮನೇಲಿ ಪರಂಪರೆಯಿಂದ ಐತೆ ಹಬ್ಬದಸು. ಜಾಸ್ತಿ ಹೆಸರುವಾಸಿ ಅಂದ್ರೆ ಈಗ ಒಂದು 10 ವರ್ಷದಿಂದ. ಹೌದಾ? ಮೊದ್ಲು ಯಾವ್ದು ಹೋರಿ ಕಟ್ಟಿದ್ರಮ್ಮ, ಗೊತ್ತಾ? ಐಡಿಯಾ ಇದೆಯಾ ನಿಮ್ಗೆ? ಅದು ನಾನು ಇವಾಗ ರೀಸೆಂಟ್ ಆಗಿ ಒಂದು 18 ವರ್ಷ ಆಯ್ತು ಮದ್ವೆ ಆಗಿ. ಆವಾಗ್ಲೂ ಇತ್ತು ಆ ಹೆಸರು, ಆದ್ರೆ ಹೆಸರೆಲ್ಲ ಏನೋ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಇದಕ್ಕೆ ಟೈಗರ್ ಅಂತ ಇಕ್ಕವ್ರು, ಬ್ಲಾಕ್ ಟೈಗರ್ ಅಂತ. ಬ್ಲಾಕ್ ಟೈಗರ್ ಅಂತ. ಬರೀ ಬ್ಲಾಕ್ ಟೈಗರ್ ಅಂತ ಬಿಡ್ತೀರಾ, ಇಲ್ಲ ನಿಮ್ಮ ಇನ್ಶಿಯಲ್ ಏನ ಇಟ್ಟಿರ್ತೀರಾ? BNS ಅಂತ ಹಾಕವ್ರೆ. BNS ಬ್ಲಾಕ್ ಟೈಗರ್ ಅಂತನಾ? ಬ್ಲಾಕ್ ಟೈಗರ್ ಅಂತ. ನಾಗರಾಜ್ ಅಂತ ನಮ್ಮ ಮೈದ್ನವ್ರದ್ದು ಇದಾಕ್ತಾರೆ. BNS ಹಾಕ್ತಾರೆ. ಅವ್ರದ್ದು ಫ್ಲಾಗ್ ಅಲ್ಲೇ ಫೋಟೋನು ಇದೆ. ಅವ್ರ ಹೆಸರು ನಾಗರಾಜ್ ಅಂತನಾ? ಮತ್ತೆ ನಮ್ಮ ಮನೇಲಿ ಆಗಿಂದನೂ ಹೋರಿಗಳು ಇಟ್ಟಿದ್ದೀರಿ. ಫಸ್ಟ್ ಮೊದಲಿಂದನೂ ಹೋರಿ ಕಟ್ತಾ ಇದ್ದಿದ್ದವ್ರೆ. ಇನ್ನು ಕಟ್ಟಿ ಅಮ್ಮ, ಇನ್ನೂ ಒಂದು 4-5 ದನ ಕಟ್ಟಿ ಇದೇ ತರ ಎಲ್ಲರೂ ಪ್ರಪಂಚದಲ್ಲಿ ದೊಡ್ಡದು ಮಾಡ್ಲಿ. ಹಬ್ಬದ ಹೋರಿಗಳು, ಹಬ್ಬದ ಹಸುಗಳು ದೊಡ್ಡ ಮಾಡಿ ಚೆನ್ನಾಗಿ ಹಬ್ಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಲಿ, ಮಕ್ಕಳಿಗೆಲ್ಲ ತಿಳಿಬೇಕು. ಅಂದ್ರೆ ನಮ್ಮ ಹೋರಿಗಳು ಉಳ್ಕೊಳ್ಳಿ ಅಂತ ಹೇಳ್ತೀರಾ? ಹಸುಗಳೇ ಉಳ್ಕೋಬೇಕು. ಹಾಲಾಗೆ ತುಂಬಾ ಕಷ್ಟ ಇವಾಗ ಹಸುಗಳಿಲ್ದೆ. ಹಾಲ್ಗೂ ಕಷ್ಟನೇ, ಮತ್ತೆ ಹೋರಿಗಳು ಇಲ್ದಿರ ಆಗ್ಬಿಡ್ತದೆ. ಮುಂದಿನ ಪೀಳಿಗೆಗೆ ಏನು ಇಲ್ದಿರ ಆಗ್ಬಿಡ್ತದೆ. ಮುಂದಿನ ಜನರೇಷನ್ ಮಕ್ಕಳಿಗೆ ಹಸು ಅಂದ್ರೆ ಏನು, ಹೊಲ ಅಂದ್ರೆ ಏನಂತ ಗೊತ್ತಾಗ್ತಾ ಇಲ್ಲ. ಹೋರಿ ಹಬ್ಬ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಹೋರಿ ಹಬ್ಬ ಉಳಿಬೇಕು ಅಂದ್ರೆ ಚೆನ್ನಾಗಿ ಎಲ್ರು ಹೋರಿ ಕಟ್ಕೋಬೇಕು. ಹೋರಿ ಹಬ್ಬ
ಚೆನ್ನಾಗಿ ಮುಂದುವರಿಸ್ಬೇಕು, ಸಮಸ್ಯೆ ಏನು ಆಗದೆ ಚೆನ್ನಾಗಿ ಎಲ್ಲ ಹಬ್ಬ ಮಾಡಿಸ್ಬೇಕು. ಸರಿ ಯಜಮಾನ್ರೆ, ನಿಮ್ಮ ಫೋನ್ ನಂಬರ್ ಹಂಗೆ ಹೇಳಿ. 93 93 63 63 64 64 46 46 99 99. ಸರಿ ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಹಾಂ.